ಸಂಕಷ್ಟದಲ್ಲಿದ್ದ ರೈತರ ನೆರವಿಗೆ ನಿಂತ ನಟ ವಿನೋದ್ ರಾಜ್. ಸೋಲದೇವನಹಳ್ಳಿ ಗ್ರಾಮದ ರೈತರ ನೆರವಿಗೆ ಧಾವಿಸಿದಂತ ನಟ. ಸಂಕಷ್ಟದಲ್ಲಿದ್ದಂತ ರೈತರ ನೆರವಿಗೆ ನಟ ವಿನೋದ್ ರಾಜ್ ಸೋಲದೇವನಹಳ್ಳಿ ಗ್ರಾಮದ ರೈತರ ನೆರವಿಗೆ ಧಾವಿಸಿದ ನಟ. ನೆಲಮಂಗಲ ತಾಲೂಕಿನಲ್ಲಿ ಬರುವಂತ ಸೋಲದೇವನಹಳ್ಳಿ ಬೋರ್ವೆಲ್ ನೀರನ್ನ ಡ್ರೋನ್ ಮೂಲಕ ಸಿಂಪಡಿಸಿದ ನಟ. ರೈತ ರಘು ಎಂಬುವರ ಬೆಳೆಯನ್ನ ಉಳಿಸಲು ಮಾನವೀಯತೆಯನ್ನ ಮೆರೆದಿದ್ದಾರೆ ನಟ ವಿನೋದ್ ರಾಜ್. ಸುಮಾರು 5 ಎಕರೆ ಅವರೇ ಬೆಳೆಯನ್ನ ಬೆಳೆದಿದ್ದ ರೈತ ರಘು ಮಳೆ ಕೊರತೆಯಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದ ರೈತ ರಘು. ಮುಂಗಾರು ಕೈಕೊಟ್ಟಿದ್ದರಿಂದ ಕಂಗಾಲಾಗಿದ್ದ ರೈತ ರಘು ತೋಟಕ್ಕೆ ಸ್ವಂತ ಬೋರ್ವೆಲ್ನಿಂದ ನೀರು ಹರಿಸಿದ ನಟ ವಿನೋದ್ ರಾಜ್. ನೀರು ಕೊಟ್ಟು ಮಾನವೀಯತೆ ಮೆರೆದ ವಿನೋದ್ ರಾಜ್. ಈಗಿನ ಕಾಲದಲ್ಲಿ ಕುಡಿಯೋಕೆ ಒಂದು ಗ್ಲಾಸ್ ನೀರು ಕೊಡಿ ಅಂದ್ರೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಇಡೀ 5 ಎಕರೆ ತೋಟಕ್ಕೆ 5 ಎಕರೆ ಹೊಲಕ್ಕೆ ನೀರನ್ನು ಕೊಟ್ಟಿದ್ದಾರೆ ವಿನೋದ್ ರಾಜ್ ಅವರು. ಇತ್ತೀಚೆಗೆ ವಿನೋದ್ ರಾಜ್ ಅವರು ಅವರ ಕೃಷಿ ಜೀವನ, ಅವರ ತೋಟವನ್ನು ನೋಡಿಕೊಂಡು ಈ ರೀತಿಯಾಗಿ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ. ಈಗ ಅದ್ರ ಜೊತೆಗೆ ಇದೊಂದು ಮಾನವೀಯತೆಯನ್ನು ಮೆರೆದಿದ್ದಾರೆ. ಈ ವರ್ಷ ಹೆಚ್ಚು ಕಡಿಮೆ ನಮಗೆ ಹವಾಮಾನ ಇಲಾಖೆಯಿಂದ ಬರ ಅನ್ನುವಂಥದ್ದು ಒಂದು ಸಂಕೇತ ನಮ್ಗೆ ಕೊಟ್ಟಾಗ ನಾವು ಅಂದ್ಕೊಂಡ್ರು ಏನೋ ಬರ್ಬೋದು ಅಂತ. ಬರೋಂಗೆ ಇತ್ತು, ದಿನ ಬರೋಂಗೆ ಇದೆ, ಏನೋ ಹನಿತದೆ ಅಥವಾ ಹನಿ ಎಲ್ಲ ಗಾಳಿ ಹೊತ್ಕೊಂಡು ಹೋಗ್ಬಿಡ್ತಾ ಇದೆ ಮಳೆನ. ಆಯ್ತು ಬರಗಾಲ, ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು? ನಾನು ಅದೇ ಯೋಚನೆ ಮಾಡಿ, ನಮ್ಮಲ್ಲಿ ಸಿಕ್ಕಾಪಟ್ಟೆ ಗಿಡಗಳಿದೆ ನೀರು ಬೇಕು ಅನ್ನುವಂಥದ್ದು. ಸೊ ನಾಯಿಗೆ ಜನರೇಟರ್ ಆನ್ ಮಾಡಿಕೊಂಡು ಈಗ ಪಾಪ ಈ ಹೊತ್ತಲ್ಲಿ ಪಾಪ ಅದು ಇನ್ನೇನು ಜಾಸ್ತಿ ನೀರು ಕೇಳುವಂಥ ಬೆಳೆಗಳೆಲ್ಲ, ತೊಗರಿ ಆಗಲಿ ಅವರೇ ಆಗಲಿ, ಒಂದು ಹದವಾದ ಒಂದು ಹದಕ್ಕಿಂತ ಸ್ವಲ್ಪ ಕಡಿಮೆ ಇರ್ಬೋದು, ಆ ಮಟ್ಟಕ್ಕೆ ಅದರ ನೀರು ಹರಿಸಿದ್ರೆ ಬೆಳೆ ಕೈಗಾದ್ರೆ ಸಿಗ್ಲಿ ರೈತರಿಗೆ. ಕಷ್ಟಪಟ್ಟು ಮಾಡಿದರೆ ಏನಾಯ್ತು ಮನಸ್ಸು ಅಂದರೆ, ದೇವರು ವರುಣದೇವ ಕರುಣಿಸ್ಲಿಲ್ವೇ ಅಂತಂತೇಳಿ ವರುಣದೇವನ ಸೃಷ್ಟಿ ಮಾಡ್ಕೊಳ್ಳೋಷ್ಟು ತಲೆ ತಿಳುವಳಿಕೆ ಕೊಟ್ಟಿದ್ದಾನೆ. ಟೆಕ್ನಾಲಜಿ ಮುಂದುವರೆದಿದೆ, ನಾವು ಅಪ್ಗ್ರೇಡ್ ಆಗಿ ನನ್ನ ಈಗ ಅದೇ ಈಗ ಡ್ರೋನ್ನಲ್ಲಿ ಸ್ವಲ್ಪ ಜಾಸ್ತಿ ಡಿಸ್ಚಾರ್ಜ್ ಬರೋ ಹಾಗೆ ಒಂದು ಹೋಲ್ ದೊಡ್ಡದು ಮಾಡ್ಕೊಂಡು ದಯವಿಟ್ಟು ಬನ್ನಿ. ನನಗೆ ಸಿಕ್ಕಾಪಟ್ಟೆ ಅಗತ್ಯತೆ ಇದೆ. ಯಾಕಂದರೆ ರೈತರು ಈ ಬೆಳೆ ಹೋದ್ರೆ ಹೋಗ್ಲಿ, ಏನು ಸರ್ ಮಾಡೋಕ್ಕಾಗತ್ತೆ? ಮನುಷ್ಯರು ಮುಂದಿನ ತಿಂಗಳೇನಾದ್ರು ಬಂದರೆ ಕೂತ್ಕೊಂಡು ರಾಗಿ ಹಾಕ್ಬಿಡ್ತೀವಿ, ರಾಗಿ ಗೊಬ್ಬರ ಹಾಕ್ಬಿಡುತ್ತೆ. ಗೊಬ್ಬರ ಆಗೋಕ್ಕೆ ಯಾವ ಬೆಳೆನೂ ಯಾರೂ ಮಾಡಲ್ಲ. ಸೊ ಹಂಗಾಗಿ ಈ ಡ್ರೋನ್ ಸಿಸ್ಟಮ್ನಲ್ಲೋ ಅಥವಾ ನಾವು ಓಸ್ ಪೈಪ್ ಸಿಸ್ಟಮ್ನಲ್ಲೋ ಇದನ್ನು ಡ್ರ್ಯಾಗ್ ಲೈನ್ ಇರಿಗೇಷನ್ ಅಂತ ಹೇಳ್ತೀವಿ. ಲೈನ್ ಹೇಳ್ಕೊಂಡು ಹೋಗಿ 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 ನೀರು ಹರಿಸೋದು. ಆ ಥರ ಆದರೂ ನಾವು ಮಾಡ್ಕೋಬೇಕು. ನಮ್ಮ ಭವಿಷ್ಯದಲ್ಲಿ ನನಗೆ ಈ ಪರಿಸ್ಥಿತಿ ಇತ್ತು ಅಂದರೆ ನಾವೊಂದು ಪಾಯಿಂಟ್ ಎಕ್ಸ್ಟ್ರಾ ನನ್ನ ಗೇಟ್ ಹತ್ರ 2-3 ಪಾಯಿಂಟ್ ಮಾಡಿಸ್ಕೊಂಡ್ಬಿಡ್ತೀನಿ. ಅಂಥ ಪರಿಸ್ಥಿತಿ ಬಂದಾಗ ರೈತರಿಗೆ, ನನ್ನ ಸುತ್ತಮುತ್ತಲು ಇರುವಂಥ ಒಂದು 5-6 ಜನ ರೈತರಿಗೆ ಉದ್ಧಾರ ಮಾಡಿದ್ರು ಕೂಡ ನನ್ನ ಮನಸ್ಸಿಗೆ ಸಾಕು ಅನ್ನಿಸ್ತಾ ಇದೆ. ಈ ವರ್ಷ ಹೆಚ್ಚು ಕಡಿಮೆ ನಮಗೆ ಹವಾಮಾನ ಇಲಾಖೆಯಿಂದ ಬರ ಅನ್ನುವಂಥದ್ದು ಒಂದು ಸಂಕೇತ ನಮ್ಗೆ ಕೊಟ್ಟಾಗ ನಾವು ಅಂದ್ಕೊಂಡ್ರು ಏನೋ ಬರ್ಬೋದು ಅಂತ. ಬರೋಂಗೆ ಇತ್ತು, ದಿನ ಬರೋಂಗೆ ಇದೆ, ಏನೋ ಹನಿತದೆ ಅಥವಾ ಹನಿ ಎಲ್ಲ ಗಾಳಿ ಹೊತ್ಕೊಂಡು ಹೋಗ್ಬಿಡ್ತಾ ಇದೆ ಮಳೆನ. ಆಯ್ತು ಬರಗಾಲ, ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು? ನಾನು ಅದೇ ಯೋಚನೆ ಮಾಡಿ, ನಮ್ಮಲ್ಲಿ ಸಿಕ್ಕಾಪಟ್ಟೆ ಗಿಡಗಳಿದೆ ನೀರು ಬೇಕು ಅನ್ನುವಂಥದ್ದು. ಸೊ ನಾಯಿಗೆ ಜನರೇಟರ್ ಆನ್ ಮಾಡಿಕೊಂಡು